ಉನ್ನತ ವ್ಯಾಸಂಗ ಮುಗಿಸಿ ಟ್ರೈನಿಂಗ್ ಮುಗಿಸಿ ನಾನು ಈ ಊರಿಗೆ ಶಾಲಾ ಶಿಕ್ಷಕಿಯಾಗಿ ಬಂದಿದ್ದೇನೆ. ಅಬ್ಬ, ಈ ಊರಿನ ಈ ಬೆಟ್ಟ ಗುಡ್ಡಗಳು ಪರ್ವತ ಸ್ತೋಮದಂತೆ ಕಾಣ್ತಾ ಇದೆ. ಇಲ್ಲಿ ಬೆಳೆದಿರುವ ಹಚ್ಚ ಹಸಿರಿನ ಗಿಡ ಮರಗಳು ಭೂಮಿಗೆ ಮುತ್ತು ಕೊಡುವಂತಿದೆ. ಇನ್ನು ಈ ಕೆರೆಯ ನೀರು ತುಂಬಾ ತಿಳಿಯಾಗಿ ಹರಿಯುತ್ತಾ ಇದೆ. ನಿಜಕ್ಕೂ ಕರ್ನಾಟಕದಲ್ಲಿ ಮಾದರಿಯಾಗಿರುವ ಇಂತಹ ಊರಿಗೆ ಪ್ರಪ್ರಥಮವಾಗಿ ಶಾಲಾ ಶಿಕ್ಷಕಿಯಾಗಿ ನಾನು ಬಂದಿದ್ದೇನೆ ಅಂದರೆ ನನ್ನಂತಹ ಅದೃಷ್ಟವನ್ನ ಬೇರೆ ಯಾರು ಮಾಡಿರಲು ಸಾಧ್ಯವೇ ಇಲ್ಲ. ಸಿಗರೇಟ್ ಸೇದಿ ಅದರ ಹೊಗೆಯನ್ನ ನನ್ನ ಮುಖದ ಮೇಲೆ ಬಿಡ್ತಾ ಇದ್ದೀರಲ್ಲ, ಇದು ನಿಮಗೆ ಯೋಗ್ಯವಲ್ಲ. ಮೇಲಾಗಿ ನನ್ನನ್ನ ಯಾರು ಅಂತ ತಿಳಿದುಕೊಂಡಿದ್ದೀರ? ಗೊತ್ತುಮೇ, ನಿನ್ನ ಹೆಸರು ಜ್ಯೋತಿ ಎಂದು. ಈ ಊರಿಗೆ ಹೊಸದಾಗಿ ಬಂದಿರುವ ಶಾಲಾ ಶಿಕ್ಷಕಿ. ಅದು ಗೊತ್ತಿದ್ರು ಕೂಡ ನೀವೇ ರೀತಿ ವರ್ತಿಸ್ತಾ ಇದ್ದೀರಲ್ಲ, ಅದು ನಿಮ್ಮ ಯೋಗ್ಯತೆಗೆ ತರವಲ್ಲ ಮಿಸ್ಟರ್. ಅದಕ್ಕೆಂದೇ ಜನಿಸಿದ್ದೇನೆ ಈ ಭೂಗತ ಜಗತ್ತಿನಲ್ಲಿ. ಮಹಾಭಾರತದಲ್ಲಿ ಪಾಂಡವರಿದ್ದರಿಂದ ಅದು ಮಹಾಭಾರತವಾಯಿತು. ಅವರ ಜೊತೆಗೆ ಕೌರವರು ಇದ್ದುದರಿಂದ ಅದು ಮಹಾಭಾರತವಾಯಿತು. ಹಾಗೆ ರಾಮಾಯಣದಲ್ಲಿ ರಾಮನಿಗೆ ತಕ್ಕ ರಾವಣ ಇದ್ದುದರಿಂದ ಅದು ರಾಮಾಯಣವಾಯಿತು. ಅಂದು ಸ್ವಾತಂತ್ರ್ಯದ ನಂತರ ಬರೀ ಸತ್ಯವಂತರ ಕಾಲ, ಇಂದು ಬರೀ ರಾಕ್ಷಸ. ನಿಮ್ಮಂತ ನಿಷ್ಠಾವಂತರಿಗೆ ನಮ್ಮಂತ ಅನಿಷ್ಠಾವಂತರಿದ್ದಾರೆ. ಮಿಸ್ಟರ್ ನೋಡು, ಇತಿಹಾಸದಲ್ಲಿ ಸ್ವಾತಂತ್ರ್ಯ ಯೋಧರು ಸತ್ಯವಂತರ ಹೆಸರಿರುತ್ತದೆಯೇ ಹೊರತು ನಿನ್ನಂತ ಪುಂಡ ಪೋಖರಿಗಳದ್ದಲ್ಲ. ಇತಿಹಾಸದಲ್ಲಿ ಹೆಸರು ಮಾಡಿರುವಂತ ಧೀಮಂತ ನಾಯಕರು ಈಗ ಯಾರು ಇಲ್ಲವೆಂದರೆ ಇಂತಹ ರಾವಣ ರಾಕ್ಷಸರಲ್ಲಿ ನಮ್ಮಂತ ರೌಡಿಸಮೇ. ಅದಿರಲಿ ಜ್ಯೋತಿ ಅವರೇ, ಮಿಸ್ಟರ್ ಬರೀ ಜ್ಯೋತಿ ಅಲ್ಲ, ಮೇಡಮ್ ಜ್ಯೋತಿ ಅಂತ ಮಾತನಾಡಿ. ಮೇಡಮ್ ಜ್ಯೋತಿ ಅವರೇ, ನಿಮ್ಮಂತ ರಮ್ಯ ಊರ್ವಶಿ ಮೇನಕೆಯರು ಸುಂದರ ಸುರದ್ರುಪಿ ನಮ್ಮ ಊರಿಗೆ ಹೊಸದಾಗಿ ಬಂದಾಗ ಅವರನ್ನು ಪರಿಚಯಿಸುವುದು ನಮ್ಮಂತವರ ಜಯಮಾನ. ಈ ಊರಿನಲ್ಲಿ ಸಾಮ್ರಾಟನ ಎದುರು ತಲೆ ಎತ್ತಿ ನಿಲ್ಲುವ ಯಾವ ಮನುಷ್ಯನಿಲ್ಲ ಎಂದ ಮೇಲೆ ನನ್ನ ಮಾತು ಕೇಳಿ ಆಳು ಗೋಡೆಯಿಂದ ಬಿದ್ದಿರುವ ಈ ಶಾಲೆಯಲ್ಲಿರುವುದಕ್ಕಿಂತ ನನ್ನ ಮಡದಿಯಾಗಿ ಅರಮನೆಯಲ್ಲಿರುವುದು ಕಲಿ. ಲುಕ್ ಮಿಸ್ಟರ್, ನಾನು ಈ ಊರಿಗೆ ಬಂದಿರುವುದು
ಸಂಸಾರ ಮಾಡುವುದಕ್ಕಲ್ಲ. ಸರ್ಕಾರದವರು ನನ್ನನ್ನ ಈ ಊರಿಗೆ ಶಿಕ್ಷಕಿಯಾಗಿ ನೇಮಕಾತಿ ಮಾಡಿದ್ದಾರೆ. ನಾನು ಬಂದಿರುವುದು ಇಲ್ಲಿರುವ ಶಾಲಾ ಮಕ್ಕಳಿಗೆ ಪಾಠ ಕಲಿಸಲು. ಅದು ಸರ್ಕಾರದ ಆದೇಶದ ಮೇರೆಗೆ. ನನ್ನ ಮಾತು ಮೀರಿ ಈ ಊರಿನಲ್ಲಿ ಯಾವ ಶಾಲಾ ಮಕ್ಕಳು ಶಾಲೆಗೆ ಬರುವುದಿಲ್ಲವೆಂದರೆ ನೀನು ಪಾಠ ಮಾಡುವುದಾದರೂ ಯಾಕೆ ಜ್ಯೋತಿ? ಕೊನೆಯದಾಗಿ ಹೇಳುತ್ತೇನೆ, ನಿನ್ನ ಮನಸ್ಸನ್ನು ನನಗೆ ಒಪ್ಪಿಸಿ ನನ್ನ ಹೃದಯದಲ್ಲಿ ಅರಗಿಣಿಯಾಗಿರುವುದನ್ನು ಕಲಿ. ಇಲ್ಲವಾದರೆ ಬಲಾತ್ಕಾರವೇ ನಿಮಗೆ ಸರಿಯಾದ ಮಾರ್ಗ. ನೋಡು, ನಾನೊಬ್ಬಳು ಶಾಲಾ ಶಿಕ್ಷಕಿ ಅಂತ ಗೊತ್ತಿದ್ರು ಕೂಡ ನೀನು ನನ್ನ ಮೇಲೆ ಈ ರೀತಿ ಬಲಾತ್ಕಾರ ಮಾಡಲು ಮುಂದಾಗಿದ್ದೇ ನಿಜವಾ? ಪೊಲೀಸರನ್ನು ಕರೆಸಿ ನಿನ್ನನ್ನ ಆರಬೆತ್ತರೆಯಾಗಿ ಮೆರವಣಿಗೆ ಮಾಡಿ ನಿನ್ನ 2 ಕೈಗಳಿಗೆ ಬೇಡಿ ತರಿಸಬೇಕಾಗುತ್ತದೆ. ಪೊಲೀಸರ ಮಾನವನ್ನ ಮಾಡುವ ಈ ಕಾಲದಲ್ಲಿ ಪೊಲೀಸರಿಗೆ ಭಯವೇ? ಈ ಊರಿನಲ್ಲಿ ಪ್ರತಿಯೊಬ್ಬರು ನಿನ್ನಂತೆ ರೌಡಿಸಂ ಗುಂಡಾಗಿರಿ ಮಾಡುತ್ತಾರೆ ಅಂತ ತಿಳಿದುಕೊಳ್ಳಬೇಡ. ಒಂದು ವೇಳೆ ಎಲ್ಲರೂ ನಿನ್ನಂತೆ ಆಗಿಬಿಟ್ಟಿದ್ರೆ ಈ ದೇಶವೇ ಉಳಿಯುತ್ತಾ ಇರಲಿಲ್ಲ. ಅದರಲ್ಲೂ ಈ ದೇಶದಲ್ಲಿ ಪ್ರಮುಖ ಅಧಿಕಾರಿಗಳಿದ್ದಾರೆ. ಎಲ್ಲರೂ ನಿನ್ನಂತೆ ಇರುತ್ತಾರೆ ಅಂತ ತಿಳಿದುಕೊಳ್ಳಬೇಡ. ಮಾತಿಗೆ ಮಾತಾಡಿ ಸವಾಲಾಕಬೇಡ ಜ್ಯೋತಿ. ಇಲ್ಲಿಯವರೆಗೂ ನೀನು ನನ್ನ ಮಾತು ಕೇಳುತ್ತಿ ಎಂದು ಸುಮ್ಮನಿದ್ದೆ. ನನ್ನ ಮನಸ್ಸನ್ನು ಕೆದರಿ ಕೆರಳಿದ ಸಿಂಹವಾಗಿ ಮಾಡಬೇಡ. ನೀನು ಕೆರಳಿದ ಸಿಂಹವಾದರೆ ನಾನು ಕಿತ್ತೂರು ರಾಣಿ ಚೆನ್ನಮ್ಮನಾಗಿ ಒಳಗೆ ಹೋಗುವವಳಂತೆ ಇದೇ ಭೂಮಿಯಲ್ಲಿ ನಿನ್ನನ್ನ ಬಲಿ ತೆಗೆದುಕೊಳ್ಳಬೇಕಾ?